ನಿನ್ನೆ ಇನ್ಸ್ಟಾ ಸ್ಟೋರಿಗೆ ಹಾಕಿದ್ದೆ. ಸೊ ನಮ್ಮ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಕ್ವಶನ್ಸ್ ಇದ್ರೆ ಕೇಳಿ ಅಂತ. ಎಷ್ಟು ಜನ ಕೇಳಿರ್ಬೋದು ಅಮ್ಮ? ಎಷ್ಟು ಜನ ಅಂದಾಜ್ ನನ್ನ ಪ್ರಕಾರ ಒಂದು 70 ಜನ. ಅಯ್ಯೋ 100 ಜನದ ಮೇಲೆ ಕೇಳಿದರೆ ನೋಡಿ. ಇಲ್ಲಿ ಇಷ್ಟೊಂದು ಕ್ವಶನ್ಸ್ಗಳಿದಾವೆ. ಸೊ ನಾನೊಂದಷ್ಟು ಪಿಕ್ ಮಾಡಿ ಇವನ್ನ ಕ್ವಶನ್ನ ಕೇಳ್ತೀನಿ. ಸಿಮಿಲರ್ ಹಾಯ್ ಬಾಯ್ ಅಕ್ಕ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಅಂದವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ಎಲ್ರದ್ದು ಸ್ಕ್ರೀನ್ಶಾಟ್ ಹೊಡೆದು ಹಾಕಿರ್ತೀನಿ ನೀವು ಯಾರ್ಯಾರು ಮೆಸೇಜ್ ಮಾಡಿದ್ದೀರಾ ಅಂತ. ಸೊ ಎಲ್ಲರೂ ಹೇಳ್ತಾ ಇದ್ರಿ ಅಕ್ಕ ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ನಿಮ್ಮ ಫ್ಯಾಮಿಲಿ ತುಂಬ ಖುಷಿಯಾಗಿರಿ ಅಂತ ಹೇಳಿದ್ದೀರಾ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಯೂನೀಕ್ ಕ್ವಶನ್ಗಳನ್ನ ನಾನು ತಗೋತೀನಿ ಇಲ್ಲಿ, ಸರಿನಾ? ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಮೊದಲು ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡಬೇಕು. ಇನ್ನೇನು ಗಟ್ ಮಾಡ್ಕೊಂಡ್ಬರ್ತದೆ. ಸೊ ಇವಾಗ ಕೇಳಿದರ್ಬೋದು, ನಿಮ್ಮ ಮದ್ವೆ ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಆಗಿರೋದು ಅಂಡ್ ದೇವಸ್ಥಾನದಲ್ಲಿ ಆಗಿದ್ದು, ಮತ್ತೆ ಮದ್ವೆ ದಿನ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು ಫೀಲಿಂಗ್? ಇಬ್ರಿಗೂ ಫೀಲಿಂಗ್ ಟೆನ್ಷನ್ ಆಯ್ತಾಯ್ತು. ನಮ್ದು ಫಸ್ಟ್ ಆಫ್ ಆಲ್ ಲವ್ ಮ್ಯಾರೇಜ್. ಆಮೇಕಿಂದ ದೇವಸ್ಥಾನ ನಾವು ಮದ್ವೆ ಆಗಿದ್ದು ಮಂಡ್ಯದ ಪಕ್ಕ ಅನ್ಸುತ್ತೆ. ದೇವಸ್ಥಾನ ಹೆಸರು ಬೀರಪ್ಪನ ದೇವಸ್ಥಾನ. ಬೀರಪ್ಪನ ದೇವಸ್ಥಾನ ಫೋಟೋ ಇದ್ರೆ ನಾನು ಸೈಡ್ ಅಲ್ಲಿ ಹಾಕಿರ್ತೀನಿ ಫೋಟೋ. ಆಮೇಕಿಂದ ಊರು ನಂಗೆ ಕರೆಕ್ಟ್ ಆಗಿ ಹಾಕ್ನೋಗುತ್ತಲ್ಲ, ಅರ್ಜೆಂಟ್ ಯಡಿಯೂರು ಅಲ್ಲ ಎಲ್ಲೂರ ಎಲ್ಲೂರು ಕೊಡಿ ಬರುತ್ತೆ. ಅದು ಕರೆಕ್ಟ್ ಆಗಿ ಹಾಕ್ನೋಗುತ್ತಲ್ಲ. ನಾನು ಅದೆಲ್ಲ ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ ಫೋಟೋ ಹಾಕ್ಬಿಟ್ಟು. ನಮ್ ಟೆನ್ಷನ್ ಅಂದ್ರೆ ಇನ್ನೇನ್ ಲವ್ ಮ್ಯಾರೇಜ್ ಆದಾಗ ಎಲ್ಲರಿಗೂ ಟೆನ್ಷನ್ ಇರುತ್ತೆ, ನಮಗೂ ಅದೇ ಟೆನ್ಷನ್ ಇತ್ತು. ಆದ್ರೆ ನಾವು ತಲೆಲ್ಲ ನಡುತ್ತಾ ಇತ್ತಾ? ತಲೆ ಕಟ್ಕೋತಾರೆ. ನನಗೆ ಕಡ್ಗುತ್ತೆ. ಅಕ್ಕ ನಿಮ್ಗೆ ಇವಾಗ ಯಾವ ಮಗು ಆಗ್ಬೇಕು ಅಂತ ಆಸೆ ಇದೆ? ಸುಮಾರು ಜನ ಕೇಳಿದ್ರ, ಅದಕ್ಕೆ ಒಂದೇ ಕ್ವಶನ್ ಅಲ್ಲೇ ತಗೋಬಿಟ್ಟೆ. ಎಲ್ಲಾರ್ಗುನು ಕ್ಯೂರಿಯಾಸಿಟಿ ಇರೋದು ಹೆಣ್ಪಾಪುನೇ ಆಲಿ ಅಂತ. ಯಾಕಂದ್ರೆ ಮೊದಲನೇ ಸೆಕೆಂಡ್ ಲಡ್ಡು ಹೆಣ್ಪಾಪುನೇ ಆಲಿ ಅಂತ ಎಲ್ಲಾರು ಕ್ಯೂರಿಯಾಸಿಟಿ. ನಂಗೂ ಕ್ಯೂರಿಯಾಸಿಟಿ. ನಿಂಗೆ? ನನಗೂ ಅದೇ ಹೆಣ್ಪಾಪುನೇ ಇಷ್ಟ. ಹಾಗೇನೆ ಅಕ್ಕ ಡೆಲಿವರಿ ಡೇಟ್ ಯಾವಾಗ ಅಂತ ಕೇಳಿದ್ದೀರಾ. ಸೀಮಂತ್ ಡೇಟ್ ಹೇಳ್ಬಿಡ್ತೀನಿ, ಡೆಲಿವರಿ ಡೇಟ್ ಇದೇ ವ್ಲಾಗ್ ಅಲ್ಲಿ ಹೇಳ್ತೀನಿ. ಡೆಲಿವರಿ ಡೇಟ್ ನನಗೆ ಕೊಟ್ಟಿರೋದು ಅಕ್ಟೋಬರ್ 29ಗೆ. ಬಟ್ 15 ದಿನ ಮುಂಚೆನೆ ಆಗ್ಬೋದು ಅಂತ ಹೇಳಿದ್ದಾರೆ. ಯಾವತ್ತಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಬಟ್ ನನ್ನ ಸೀಮಂತ್ ಡೇಟು ಯಾವತ್ತಮ್ಮ? ಸರಿ ನಾನು ಹೇಳ್ತೀನಿ. ನನ್ನ ಸೀಮಂತ್ ಡೇಟು ಆಗಸ್ಟ್ 16. ನಾನು 7 ಮಂತ್ಸ್ಗೆ ಸೀಮಂತ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವನು ನೋಡೋ ಟೈಮಲ್ಲಿ ಪಿತೃಪಕ್ಷ ಎಲ್ಲ ಬಂದ್ಬಿಡ್ತು, ನೀಟಾಗಿ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೇನೆ ಈ ಪಾಪುಗೆ 7 ಮಂತ್ಸ್ಗೆ ಸೀಮಂತ ಮಾಡ್ಕೋತಾ ಇದ್ದೀನಿ. ನನ್ನ ಕೇಳಿದ್ದಾರೆ, ಅಕ್ಕ ನಿಮ್ ಜೊತೆ ಇವಾಗ ನಿಮ್ ಪೇರೆಂಟ್ಸು ಮಾತಾಡ್ತಾರ, ಜೊತೆಗಿದಾರ, ಇವಾಗ ಮತ್ತೆ ನೀವು ಎಷ್ಟು ವರ್ಷ ಲವ್ ಮಾಡಿದ್ರಿ ಅಂತ ಕೇಳಿದೀರಾ. ನಾವು ಹೇಳಿದೀವಿ, ನನಗೆ ನನ್ನ ಪೇರೆಂಟ್ಸು ಎಲ್ಲ ಮಾತಾಡಿಸ್ತಾ ಇದ್ದಾರೆ. ಹಾಗೇನೆ ಲವ್ ಮಾಡಿ ಬರೀ ಒಂದು 5 ತಿಂಗಳಿಗೆ ನನಗೆ ನಮ್ಮ ಅಮ್ಮ ಮತ್ತೆ ನಮ್ಮ ಮಮ್ಮಿ 3 ದಿನಕ್ಕೆ ಮಾತಾಡ್ಸಿದ್ರು. ಹಾಗೇನೇನೆ ಮಧು ಪೇರೆಂಟ್ಸ್ಗಳು ಆಲ್ಮೋಸ್ಟ್ ನನ್ನ ಎಲ್ಲ ಅವಾಗೇನೇ ಎಲ್ಲ ಒಪ್ಕೊಂಡಿದ್ರು. ಮಧು ಫ್ಯಾಮಿಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಹಾಗೇನೆ ಎಷ್ಟು ವರ್ಷ ಲವ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀರಾ. ಈ ಸೆಪ್ಟೆಂಬರ್ ಬಂದ್ರೆ ನಾವಿಬ್ರು ಲವ್ ಮಾಡಿ 10 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. 10 ವರ್ಷ ಲವ್ ಮಾಡಿರೋ ಜರ್ನಿ ನಮ್ದೈತೆ. ನಾನು ನಿನ್ ಜೊತೆ ಬದುಕಿದ್ದೀನ ಹೇಳ ಅದನ್ನ. ಸೊ 10 ವರ್ಷ ಲವ್ ಮಾಡಿದೀವಿ ನಾವು. ಹಾಗೇನೆ ನಮ್ಮ ಪೇರೆಂಟ್ಸು ಕೂಡ ಒಪ್ಕೊಂಡಿದ್ದಾರೆ. ಹಾಗೇನೆ ಇನ್ನೂ ಒಂದು ಕ್ವಶನ್ ಕೇಳಿದ್ರಿ, ಅಕ್ಕ ನಿಮ್ಮ ಅಪ್ಪ ಅಮ್ಮ ಇಲ್ವಾ, ಇವ್ರಪ್ಪ ಅಮ್ಮ ಇಲ್ವಾ, ಅಂಡ್ ವ್ಲಾಗಲ್ಲಿ ಯಾಕೆ ತೋರ್ಸಲ್ಲ ಅಂತ ಕೇಳ್ತಾ ಇರ್ತೀರಾ. ಸೊ ನಮ್ಮ ಫ್ಯಾಮಿಲಿ ಇರೋದು ಮಂಡ್ಯದಲ್ಲಿ. ನಮ್ಗೆ ಅಪ್ಪ ಇಲ್ಲ, ಅಮ್ಮ ಇದಾರೆ. ಸುಮಾರು ವ್ಲಾಗಲ್ಲಿ ಹೇಳಿದೀನಿ ನಿಮ್ಗೆ, ವ್ಲಾಗು ಮಾಡಿದೀನಿ. ಹಾಗೇನೆ ಇವನಿಗೆ ಅಮ್ಮ ಇಲ್ಲ, ಅಪ್ಪ ಇದ್ದಾರೆ. ಅಪ್ಪ ಅವರು ನಮ್ಮ ಮನೇಲೆ ಇದ್ದಾರೆ, ಬಟ್ ಅವ್ರಿಗೆಲ್ಲ ಕ್ಯಾಮ್ರಾ ಮುಂದೆ ಬರಕ್ ಇಷ್ಟ ಇಲ್ಲ. ಸೊ ಅದಕ್ಕೆ ಇದನ್ನೆಲ್ಲ ಹೇಳಿದೀವಿ. ಮತ್ತೆ ಕ್ವಶನ್ ಕೇಳ್ತಾನೆ ಇರ್ತೀರಾ ಅಂತ ಹೇಳ್ತಾ ಇದೀನಿ ಅಷ್ಟೇನೇನೆ. ಸೊ ಇಷ್ಟೇನೇನೆ. ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ಸೊ ನಮ್ದು ಲವ್ ಮ್ಯಾರೇಜ್ ಕಮ್ ಅರೇಂಜ್ ಎಲ್ಲ ನಮ್ಮ ಫ್ಯಾಮಿಲಿ ಒಪ್ಕೊಂಡು ಮದುವೆ ಮಾಡಿದ್ರಲ್ಲ. ನಿಮ್ಮ ಲವ್ ನ ಹೆಂಗೆ ಫೇಸ್ ಮಾಡಿದ್ರಿ ಒಂದು ರೀಲ್ ಮುಖಾಂತರ ತಿಳಿಸಿ ಅಂತ ಕೇಳಿದಿರಾ. ಹೇಗೆ ಫೇಸ್ ಮಾಡೋದು ನಮ್ಮ ಲವ್ ನ? ತುಂಬಾ ಕಷ್ಟ ಒಂದು ರೀಲ್ ಮುಖಾಂತರ ತಿಳಿಸೋದು. ಸೀರೀಸ್ ಗಟ್ಲನೆ ಮಾಡ್ಬಿಟ್ಟಿದೀವಿ. ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಅಲ್ಲೇ ಇದೆ, ಎಲ್ಲ ಪಿನ್ ಟು ಪಿನ್ ಸ್ಟೋರಿ ಹೇಳ್ಬಿಟ್ಟಿದೀವಿ. ಎಪಿಸೋಡ್ 1 ಎಪಿಸೋಡ್ 2 ಎರಡು ಮಾಡಿದೀವಿ, ಹೋಗಿ ನೋಡಿ. ಎಷ್ಟು ಮಂತ್ಸ್ ಇವಾಗ ನಿಮ್ಗೆ ಅಂತ ಕರೆಂಟ್ಲಿ ಕೇಳಿದ್ದೀರಾ. ನಾನು 6 ಮಂತ್ಸ್ ಚೆಕಪ್ ಹೋಗಿದ್ದೆ, ಅದ್ರ ವ್ಲಾಗು ಕೂಡ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ಇದಾದ್ಮೇಲೆ
ಆ ವ್ಲಾಗ್ನೇ ಎಡಿಟ್ ಮಾಡಿ ಹಾಕ್ತೀನಿ ನಿಮಗೆ. ಅದ್ರ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ, ಬಟ್ ಟೈಮೇ ಆಗಿಲ್ಲ. ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡೆ ಟೈಮ್ ಆಗಿಬಿಟ್ಟಿದೆ. 6 months ಆಗಿದೆ ನನಗೆ ಇವಾಗ. ಕರೆಕ್ಟ್ಲಿ 6 months ನಡೀತಾ ಇದೆ ರನ್ನಿಂಗ್. ಪ್ರೆಗ್ನೆನ್ಸಿ ಜರ್ನಿ ಲಾಂಗ್ ವಿಡಿಯೋ ಮಾಡಿ 1 day ಅಂತ ಕೇಳಿದೀರಾ? ಟೈಮ್ ಇದ್ರೆ ಮಾಡ್ಬೋದು, ಟೈಮೇ ಸಿಗ್ತಾ ಇಲ್ಲ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಲಡ್ಡುದೂ ಈ ಪಾಪುದೂ ಫುಲ್ ಬೇಕಾದ್ರೆ 1 day ಕೂತಿ ನಾನು ನಮ್ಮ ಹಸ್ಬೆಂಡು ಮಾಡ್ತೀವಿ. ಸೊ ಲೈಫ್ ಹೇಗಿದೆ ಅಕ್ಕ? ನೋಡಿದ್ರೇನೆ ಗೊತ್ತಾಯ್ತೈತೆ. ಚೆನ್ನಾಗಿದೆ. ಖುಷಿಯಾಗಿದೆ. ಹೇಗಿದೆ ಲೈಫು? ಸೂಪರಾ? ಸೂಪರ್. ನನ್ನ ಮಗನೇ ಹೇಳ್ತಾ ಇದ್ದೀನಿ ಕೇಳಿಸ್. ನೀವು ಇರುವ ಏಜ್ ಅಂದ್ರೆ ಇವಾಗ ನನ್ನ ಏಜ್ ಎಷ್ಟು, ಹಂಗೇನೆ ನನಗೂ ಮದುಗೂ ಏಜ್ ಗ್ಯಾಪ್ ಎಷ್ಟು ಅಂತ ಕೇಳಿದ್ದೀರಾ? ನನ್ನ ಏಜು 26 ಅಲ್ಲ, ಲೈಕ್ ಎಷ್ಟು? 25. ಇವನಿಗೆ 26. ನಮ್ಗಿಬ್ರಿಗೂ 1 ವರ್ಷ ಅಷ್ಟೇ ಗ್ಯಾಪ್ ಇರೋದು ಅಷ್ಟೇ. ಐಶು ಅಕ್ಕ ಪ್ಯೂರ್ ವೆಜ್, ನಾನ್ ವೆಜ್ ತಿನ್ನಲ್ಲ. ಎಷ್ಟು ಸರಿ ಹೇಳಿ ನಾನು? ಎಷ್ಟು ಸರಿ ಹೇಳಿ? ನಾನು ಪ್ಯೂರ್ ವೆಜ್, ಇವ್ನು ಪ್ಯೂರ್ ನಾನ್ ವೆಜ್. ಪ್ಲೀಸ್ ಮತ್ತೆ ಇದನ್ನ ಅವ್ನು ವೆಜ್ ನಾನ್ ವೆಜ್ ಎರಡು ತಿಂತಾನೆ. ಸೊ ಹಾಗೇನೆ ಇನ್ನೊಂದು ಸಖತ್ ಕ್ಯೂರಿಯಾಸಿಟಿ ಕ್ವಶನ್ ಕೇಳಿದ್ದಾರೆ ಶ್ರೀಕಾಂತ್ ನಯನ ಅಂತ. ನೀವಿಬ್ರು ಜಗಳನೇ ಆಡಲ್ವಾ? ಮತ್ತೆ ನಿಮ್ಮ ಹತ್ರ ಎನಿ ಟೈಮ್ ಹ್ಯಾಪಿಯಾಗಿ ಇರ್ಬೇಕು ಟಿಪ್ಸ್ ಹೇಳ್ತೀರಾ ಅಂತ ಹೇಳಿ. ಜಗಳ ಆಡಲ್ವಾ? ಸಿಂಪಲ್, ಜಗಳ ಆಡ್ತೀವಿ. ಜಗಳ ಆಡ್ದಾನೆ ಏನು ಬರಲ್ಲ. ಪ್ರತಿ ಒಂದ್ ಕ್ಷಣನೂ ಜಗಳ ಆಡ್ತಾನೆ ಇರ್ತೀವಿ. ಪ್ರತಿ ಒಂದ್ ಕ್ಷಣ ಅಲ್ಲ, ಪ್ರತಿ ಒಂದ್ ವಿಷಯಕ್ಕೂ ಜಗಳ ಆಡ್ತೀವಿ. ಆದ್ರೆ ಅದು ಜಾಸ್ತಿ ಕ್ಯಾರಿ ಮಾಡಕ್ ಹೋಗಲ್ಲ. ಅಲ್ಲಿ ಜಗಳ ಆಡ್ತೀವ ಅಲ್ಲೇ ಒಂದಾಗೋಯ್ತೀವಿ, ಅಲ್ಲಿ ಜಗಳ ಆಡ್ತೀವ ಅಲ್ಲೇ ಒಂದಾಗಿರ್ತೀವಿ. ಅಲ್ಲಿ ಕ್ಯಾಮ್ರಾಮನ್ ಹಿಂದೆ ಹಿಡ್ದವ್ರಲ್ಲ ಅವ್ರ ಪಾಪ ತಲೆ ಚಚ್ಕತ್ತವ್ರೆ. ಇವೇನ್ ಜಗಳ ಯಾವ ಟೈಮ್ ಎನಿ ಟೈಮ್ ಮಾಡ್ತಾರೆ ಅಂತ. ಎನಿ ಟೈಮ್ ಜಗಳ ಆಡ್ತೀವಿ. ಯಾವ್ದು ಮುನ್ಸ್ಕರಕ್ ಹೋಗಲ್ಲ. ಒಂದ್ ದಿವಸ ಮುನ್ಸ್ಕರಲ್ಲ, ಒಂದೊಂದ್ ಸೆಕೆಂಡ್ ಅಷ್ಟೇನೆ. ಆಮೇಕಿಂದ ಹೆಂಡತಿ ಯಾವಾಗ್ಲೂ ಅಂದ್ರೆ ಕ್ಯಾರಿ ಮಾಡಕ್ ಹೋಗ್ಬಿಡಿ. ಕೋಪನೇ ಆಗ್ಲಿ ಜಗಳನೇ ಆಗ್ಲಿ. ಇವಾಗ ನಾನು ಜಗಳ ಆಡಿದ್ರೆ ಇವ್ನ್ ಸಾರಿ ಅಂತ ಪ್ರಶ್ನೆನೇ ಯಾರು ಕೇಳಲ್ಲ. ಮಾತಾಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಇವನೇ ಜಾಸ್ತಿ. ನಾನೇನಾರ ಜಗಳ ಆಡಿದ್ರೆ ಇವನೇ ಜಗಳ ಆಡೋರು. ನಾನ್ ಮಾತಾಡ್ಸಕ್ ಹೋಗಲ್ಲ, ಇವನೇನೆ ಜಾಸ್ತಿ ಮಾತಾಡ್ಸ್ಕೊ ಬರೋದ್ ನನ್ನ. ಸೊ ಏನಿಲ್ಲ, ಸಿಂಪಲ್. ಇಡ್ತಿ ಏನಾರ ಕೇಳ್ದ ತಂದ್ ಕೊಡ್ಬೇಕು, ಗಂಡ ಕುಡ್ಕೋವಾದ ಸುಮ್ನಿರ್ಬೇಕು. ಇಡ್ತಿ ಜೀವನ ಚೆನ್ನಾಗಿ ಎಷ್ಟ್ ಚೆನ್ನಾಗಿ ಹೇಳ್ತಾವ್ ನೋಡಿ. ಅಷ್ಟೇನೆ, ಸಿಂಪಲ್ ಜೀವನ. ಇವಾಗ ಏನಂದ್ರೆ ಇವಾಗ ಇವನು ಆರಾಮಾಗಿ ಇವಾಗ ಕುಡ್ಕೊಂಬಂದ್ರು ಜಗಳ ಆಡೋ ಗಂಡ ಇದ್ರೆ ಏನೋ ನೋಡಪ್ಪ ಕುಡಿಬೇಡಿ ಅಂತ ಹೇಳ್ಬೋದು. ಆದ್ರೆ ಇವನು ಕುಡ್ಕೊಂಬಂದ್ರು ನಾರ್ಮಲ್ ಆಗಿ ಇರ್ತಾನೆ. ಸ್ಟಿಲ್ ನಾನು ಜಗಳ ಆಡೋ ಅವಶ್ಯಕತೆನೇ ಬರಲ್ಲ. ಅದಕ್ಕೇನೆ ಕ್ಷಮಿಸ್ಬಿಡ್ತೀನಿ. ಏನು ಆಮೇಲೆ ಒಬ್ಬೊಬ್ರು ಕೇಳ್ತಾ ಇರ್ತಾರೆ, ಮಧುನ ದುಡ್ಡು ಕುಡ್ಕನ ಯಾವಾಗ್ಲೂ ಡ್ರಿಂಕ್ಸ್ ಮಾಡ್ತಾರ ಅಂತ. ಚಾನ್ಸೇ ಇಲ್ಲ. ಅವನು 1 week ಒಂದ್ಸತಿ 2 ಸತಿನ ಅಲ್ಲ 2 ಸತಿ 3 ಸತಿ ಕುಡಿತಾರೆ. ಸುಮ್ಮನೆ ಬೇಡ ಕೊಡ್ತಾರೆ. ಒಂದೇ ಸಲ ಎಲ್ಲಮ್ಮ ಹೇಳ್ತಾರೆ, ಒಂದ್ಸಲಿ ಅಷ್ಟು ಕುಡಿತಾರೆ. ಬಟ್ ಕುಡಿದ್ರು ನೆಟ್ಟಾಗಿ ಮನೆಗೆ ಬರ್ತಾರೆ, ನಮ್ಮ ಮನೆಗೆ ಬರ್ತಾರೆ. ಅದೊಂದು ಖುಷಿ. ಪಕ್ಕದ ಮನೆಗೆ ಹೋಗಲ್ಲ. 100 ವರ್ಷ ಖುಷಿಯಾಗಿರಿ ಅಂತ ಕೇಳಿದ್ರ, ತುಂಬಾನೇ ಥ್ಯಾಂಕ್ಸ್ ಅಕ್ಕ. ನೀವು ಪ್ರೆಗ್ನೆಂಟ್? ಅಯ್ಯೋ ಎಷ್ಟು ಜನ ಕ್ವಶನ್ ಕೇಳಿದ್ರೆ ಇದಕ್ಕೆ ಆನ್ಸರ್ ಮಾಡ್ತೀನಿ. ಅಕ್ಕ ನೀವು ಪ್ರೆಗ್ನೆಂಟ್ ಅಲ್ಲಿ ಜಂಕ್ ಫುಡ್ ತಿಂತಿರಲ್ಲ, ಅದ್ರ ಬಗ್ಗೆ ಹೇಳಿ. ಯಾಕಂದ್ರೆ ನಾನು ಕೂಡ ಪ್ರೆಗ್ನೆಂಟ್ ಅಂತ ಯಾರು ಸ್ನೇಹ ಕೇಳಿದ್ದಾರೆ. ಸೊ ಏನಮ್ಮ ಜಂಕ್ ಫುಡ್? ಸಿಂಪಲ್, ಏನಿಲ್ಲ. ಅವ್ರ ಕೆಪಾಸಿಟಿ ಮೇಲೆ ಹೋಗುತ್ತೆ. ಸೊ ಬಂದ್ಬಿಟ್ಟು ಜಾಸ್ತಿ ತಿನ್ಬೇಡ್ದು. ನಾವ್ ಯಾವ ತರ ಪಾನಿಪುರಿ ತಂದ್ರೆ 1 ಪ್ಲೇಟ್ ತಂದ್ರೆ ಇಬ್ರು ಡಿವೈಡ್ ಮಾಡ್ಕೊಂಡೇ ತಿನ್ನೋದು. ಹೌದು. ಮತ್ತೆ ನಮ್ ಲಡ್ಡು ನಾನು ಇವಳು 3 ಜನ 1 ಪ್ಲೇಟ್ ಪಾನಿಪುರಿ ತಗಂದ್ರೆ ಮತ್ತೆ ತಿಂತಾನೆ ಇರ್ತೀವಿ. ವಾರಕ್ಕೆ 1-2-3 ಸಲ ತಿಂತಾನೆ ಇರ್ತೀವಿ. ಆದ್ರೂ ನಾವು ಅಷ್ಟೊಂದು ನಾನು ಇವಾಗ ಪ್ರೆಗ್ನೆಂಟ್ ಟೈಮ್ ಅಲ್ವಾ, ಸೊ ಅಷ್ಟು ಅವಾಯ್ಡ್ ಮಾಡ್ಬಿಡ್ತೀನಿ. ಜಾಸ್ತಿ ತಿನ್ನಕ್ ಹೋಗಲ್ಲ. ಆಮೇಲೆ ವಿಡಿಯೋದಲ್ಲಿ ಜಾಸ್ತಿ ತಿನ್ನೋದೇ ತೋರಿಸ್ತೀರಾ ಅಂದ್ರೆ ಲೈಕ್ ಅಪರೂಪಕ್ಕೆ ಹೋಗಿರ್ತೀವಿ, 1-2 ವಿಡಿಯೋ 3 ವಿಡಿಯೋ ಮಾಡಿರ್ತೀವಿ ಪಾನಿಪುರಿದು. ಆಮೇಲೆ ಅಕ್ಕ ಯಾವಾಗ್ಲೂ ಜಂಕ್ ಫುಡ್ ತಿಂತೀರಾ ಅಂತ ಕಮೆಂಟ್ ಆಗ್ತಾ ಇರ್ತೀರಾ. ಇಲ್ಲ, ವಾರಕ್ಕೆ 1 ಸಲ ಅಥವಾ 2 ಸಲ ಅಷ್ಟೇನೆ. ಸೊ ಅಷ್ಟೇನೆ. ಜಂಕ್ ಫುಡ್ ಅಷ್ಟೊಂದಿಲ್ಲ. ಬಟ್ ನಿಮ್ಮ ಕೇರ್ಫುಲ್ ಆಗಿ ನೀವು ತಿನ್ನಿ. ಬಟ್ ಗೋಬಿ ಎಲ್ಲ ತಿನ್ನಕ್ ಹೋಗ್ಬೇಡಿ. ಪಾನಿಪುರಿ ಆ ಥರದ್ದೆಲ್ಲ ತಿನ್ಬೋದು ಆರಾಮಾಗಿ, ಏನಿಲ್ಲ. ಅದೇ ವಾರಕ್ಕೆ 1 ಸಲ ಮಿಸ್ಸರ್ 2, ಅದು ಹಾಫ್ ಪ್ಲೇಟ್ ಅಷ್ಟೇ. ನಿಮ್ಮ ಮಗನ ಬಗ್ಗೆ ಹೇಳಿ. ನೋಡಿ ಹೆಂಗ್ ಒದ್ದಾಡ್ತಾನೆ. ಇವ್ನ ಬಗ್ಗೆ ಏನ್ ಹೇಳೋದು ನಾವು ಕಣ್ಣು ಮುಂದೆ ನೋಡ್ತಾ ಇದ್ರೇನೆ ಗೊತ್ತಾಯ್ತದೆ. ಇವನ್ಗೆ ಎಷ್ಟು ಇಲ್ಲ ಅಂದ್ರೆ ನಮ್ಗೆ ಒಂಥರ ಲಕ್ಕಿ ಚಾಮ್. ಇವನು ಒಂಥರ ಕ್ಯೂಟ್ ಬೇಬಿ. ಇದು ಏನ್ ಮಾಡಿದ್ರು ಏನು ಅನ್ಸಲ್ಲ. ನನ್ನ ಕ್ಯಾಮ್ರಾ ಹಿಡ್ದಾರಲ್ಲ ಅವ್ರಿಗೆ ಇರಿಟೇಟ್ ಆಗುತ್ತೆ. ನನಗಂತೂ ನಮ್ಮ ಫ್ಯಾಮಿಲಿ ಒಂದು ದಿನನೂ ಇರಿಟೇಟ್ ಆಗಿಲ್ಲ. ಒಂಥರ ಮುದ್ದು ಗೊಂಬೆ ಅಲ್ಲಪ್ಪ. ಹಾಯ್ ಮಾಡಿ ಅಲ್ಲಿ ನಿಮ್ಮ ಬಗ್ಗೆ ಕೇಳಿದ್ದಾರೆ. ನಮಗಂತೂ ತುಂಬಾನೇ ಇಷ್ಟ. ಒಂದಿನೂ ಯಾವತ್ತೂ ಕಾಟ ಕೊಟ್ಟವನಲ್ಲ. ಸಖತ್ ಖುಷಿ ನನ್ನ ಮಗ ಅಂದರೆ. ಅಕ್ಕ ಐಶು ಅಕ್ಕ, ನಿಮ್ಮ ಅಪ್ಪ ಅಮ್ಮ ಮತ್ತು ಮಧು ಅಣ್ಣ ಅವರ ಅಪ್ಪ ಅಮ್ಮ ಯಾಕೆ ತೋರಿಸಿಲ್ಲ?
ಹೇಳಿದ್ವಲ್ಲ ಹೇಳಿದ್ವಿ. ಅಷ್ಟೇನೆ. ನಿಮ್ಮ ಮಗನಿಗೆ ಏಜ್ ಎಷ್ಟು? ನಿನ್ನ ಏಜ್? 2.8 years. 2 ವರ್ಷದ ಮೇಲೆ 8 ತಿಂಗಳು ನಡೀತೈತೆ ಅವನಿಗೆ. ಸೊ ಅಷ್ಟೇನೆ. ಅದಾದ್ಮೇಲೆ ಇನ್ನೇನು ಸೂಪರ್ ಫ್ಯಾಮಿಲಿ ಅಂತ ಕೇಳಿದ್ರ, ಹೌ ಆರ್ ಯು ಮ್ಯಾಮ್ ಅಂತ ಕೇಳಿದ್ರ, ನಿಮ್ಮ ಜೋಡಿ ಸೂಪರ್ ಅಕ್ಕ ಅಂತ ಕೇಳಿದ್ರ, ಏನೂ ಇಲ್ಲ ಅಣ್ಣ, ಜೀವನ ಪೂರ್ತಿ ನೀವಿಬ್ರು ಹೀಗೆ ಖುಷಿಯಾಗಿರಿ, ಅಕ್ಕನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಇದು ತುಂಬಾ ಚೆನ್ನಾಗಿ ಕಳ್ಸಿದ್ದೀರಾ. ಸೊ ತುಂಬಾನೇ ಥ್ಯಾಂಕ್ಸ್. ನಿಮ್ಮ ಈ ಪ್ರೀತಿಗೆ ಎಷ್ಟು ಚಿರಋಣಿ ಅಂತ ಹೇಳಿದ್ರು ಸಾಕಾಗಲ್ಲ. ಸಖತ್ ಪ್ರೀತಿ ಕೊಟ್ಟು ಮಾತಾಡಿಸ್ತಿರಲ್ಲ, ಅದು ನಮಗೆ ಎಲ್ಲೇ ಹೋಯ್ತಾರೆ ಕಾರ್ ನಿಲ್ಸ್ಬಿಟ್ಟು ಅಡ್ಡೆ ಹಾಕ್ಬಿಟ್ಟು ಮಾತಾಡಿಸ್ತಾರೆ, ಅದೊಂದು ತುಂಬಾ ಖುಷಿ. ಆಮೇಕಿಂದ ಯಾವ್ದೇ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲಾರ ಹೋಗ್ಲಿ ಅದ್ ಬಂದು ಗುರ್ತಿಡ್ ಮಾತಾಡಿಸ್ತಾರಲ್ಲ, ಅದರಿಂದ ಖುಷಿ, ತುಂಬಾ ಖುಷಿ ಆಗುತ್ತೆ. ಮತ್ತೆ ಆಮೇಲೆ ಅಕ್ಕ, ನಿಮ್ಗೆ ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು ಗೊತ್ತಾ ಕೇಳಿದ್ರು? ಕಾಲ್ಮಿ ದೇವ್ ಅಂತ ಕೇಳಿದ್ರೆ ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು? ಇಬ್ರಲ್ಲಿ ಯಾರು? ನಾಲ್ಕಕ್ಕೆ ತಗೊಂಡ್ಬಿಡ್ತೀನಿ ನಾನಂತೆ. ಮನೆ ಮರ್ಯಾದೆಯಿಂದ ಇವನೇ ಪ್ರಪೋಸ್ ಮಾಡಿದ್ ನನಗೆ. ಪ್ರಪೋಸ್ ಮಾಡಿ 1 ವರ್ಷ ಆದ್ಮೇಲೆ ಒಂದು 7-8 ತಿಂಗಳಾದ್ಮೇಲೆ ಒಪ್ಕೊಂಡಿದ್ದು ನಾನು, ಓಲಿ ಪಾಪ ಅಂತ. ಇದನ್ನ ಹೇಳಿದೀನಿ. ಸೊ ನಾನೆಂತ ಇದು ತುಂಬಾನೇ ಇಂಪಾರ್ಟೆಂಟ್. ಮಧು ಏನ್ ಗೊತ್ತಾ, ನಮ್ಮ ಮಂತ್ಲಿ ಇನ್ಕಮ್ ಎಷ್ಟು? ನೀವು ಎಷ್ಟೆಷ್ಟು ತಿಳ್ಕೊತೀರ ಅಷ್ಟೆಷ್ಟು. ಹೇಳು. ನಾನ್ ಕಷ್ಟಪಟ್ಟು ದುಡಿಯೋದು ಒಂದ್ ತಿಂಗಳಿಗೆ ಮ್ಯಾಕ್ಸಿಮಮ್ 40,000 ಇಂದ 50,000. ಹಂಗೆಲ್ಲ ಹೇಳ್ಬಾರ್ದು. ಹೇಳ್ಬಿಟ್ಟಾ? ಏನ್ ನಾನ್ ಕಷ್ಟಪಟ್ಟು ದುಡಿಯೋದು ಸ್ಟಿಲ್ ಅಂದ್ರೆ ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿಗೆ ಮೇಂಟೈನ್ ಆಗೋಷ್ಟು ವಿಡಿಯೋನೇ ನಂಬ್ಕಂಡು ಯಾವ್ದ್ರಲ್ಲೂ ಇಲ್ಲ. ಯಪ್ಪ ಹೇಳ್ಬೇಡಿ ಹಂಗಂತ. ವಿಡಿಯೋದಲ್ಲಿ ದುಡ್ಡು ಮಾಡ್ತಾವ್ರೆ ಅಂತ ಹಂಗೇನು ವಿಡಿಯೋದಲ್ಲಿ ದುಡ್ಡು ಬರುತ್ತೆ, ಬರಲ್ಲ ಅಂತ ಏನು ಇಲ್ಲ, ಬರುತ್ತೆ. ಆದ್ರೆ ನಮ್ಮ ಕಮಿಟ್ಮೆಂಟ್ ತೀರಷ್ಟೇನ್ ಬರಲ್ಲ. ನಮ್ ಖರ್ಚು ಸಣ್ಣ ಪುಟ್ಟ ಖರ್ಚಿಗೆಲ್ಲ ಅಲ್ಲೇ ಮೇಂಟೈನ್ ಆಗುತ್ತೆ. ಯಾರು ಇದನ್ನು ತನೀಶ್ ಅಂತೆ. ಅಕ್ಕ ನಿಮ್ ತಂಗಿ ಇದ್ರೆ ಕೊಟ್ಬಿಡಿ ಅಕ್ಕ, ಚೆನ್ನಾಗಿದ್ರೆ ಕ್ಯೂಟ್ ಆಗಿ ನಿಮ್ ಹಸ್ಬೆಂಡ್ ಜೊತೆ ಅಂತ. ನನಗೆ ಯಾವ ತಂಗಿನೂ ಇಲ್ಲ, ಅಣ್ಣ ಒಬ್ಬ ಇದಾರಷ್ಟೇ, ತಂಗಿ ಗಿಂಗಿ ಯಾರಿಲ್ಲ ನಮ್ಮ ಮನೆಗೆ. ನಾನು ಒಬ್ಳೆ ಹೆಣ್ಮಗಳು. ಸೊ ಸಾರಿ ಬ್ರದರ್, ನನ್ ತಂಗಿ ಯಾರು ಇಲ್ಲ, ಕೊಡಕ್ಕೂ ಆಗಲ್ಲ ನಿಮ್ಗೆ. ಹಂಗ್ ಕೊಡೋದಾಗಿದ್ರೆ ನನ್ ತಮ್ಮಗೆ ಕೊಡ್ತಾ ಇದೆ. ಮಗಳ ಇಲ್ಲ ಮಗನ ಅಂತ ನನಗೆ, ನನ್ ಬ್ರಹ್ಮನ ಮಗಳ ಅಂತ. ಹರ್ಷ ಹೊಡೆದಾಕ್ಬಿಡ್ತೀನಿ ಈ ಕ್ವಶನ್ ನೀನ್ ಕೇಳಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ನನಗೆ ಮಗಳೇ ಬೇಕು. ಫಸ್ಟ್ಗೂ ಮಗಳೇ ಕೇಳಿದ್ವಿ, ಈ ಬೊಂಬೆ ಹೊಡ್ತು ಅದೇ ಅವ್ರು ಈಗ್ಲೂ ಮಗಳೇ ಕೊಡ್ಲಿ ಅಂತ ಬೇಡ್ಕತೀನಿ ಆ ಮಹದೇಶ್ವರನ ಹತ್ರ. ಸೊ ಇನ್ನು ಅದೇನೆ ಮಂತ್ಲಿ ಇನ್ಕಮ್ ಎಷ್ಟು? ನೀವು ಬೆಂಗಳೂರಲ್ಲಿ ಇದ್ದೀರಲ್ಲ, ಹೇಗೆ ಮನೇನ ಮೇಂಟೈನ್ ಮಾಡ್ತೀರಾ? ಅಂದ್ರೆ ನಿಮ್ಮ ಫ್ಯಾಮಿಲಿ ಹೇಗೆ ಮನೇನ ಮೇಂಟೈನ್ ಮಾಡ್ತೀರಾ ಬೆಂಗಳೂರಲ್ಲಿ ಇದ್ದು ಅಂತ ಕೇಳಿದರೆ ಹೇಳ್ಬಿಡು, ಸಜೆಷನ್ ಕೊಡು. ಏನಿಲ್ಲ, ಸಿಂಪಲ್. ಎಷ್ಟು ಜಾಸ್ತಿ ಕಮಿಟ್ಮೆಂಟ್ ಮಾಡಿಕೊಳಕ್ ಹೋಗ್ಬಾರ್ದು. ಈ ಮಿಡಲ್ ಕ್ಲಾಸ್ ಜೀವನನೇ ಅಷ್ಟು. ನಮ್ ಕೈಲಿ ಎಷ್ಟು ದುಡಿಯಕ್ಕಾಗುತ್ತೆ? ಈಗ ನಾವು ಒಂದ್ 30-40 ಸಾವಿರ ದುಡಿತಾ ಇದೀವ, ಅದ್ರಲ್ಲಿ ಅರ್ಧ ಮಡಿಕೋಬೇಕು. ಒಂದ್ 20,000 ಕಮಿಟ್ಮೆಂಟ್ ಮಾಡಿಕಂದ್ರೆ ಒಂದ್ 10,000 ಖರ್ಚು ಬೇಕು. ನಾವು 30,000 ಕಮಿಟ್ಮೆಂಟ್ ಮಾಡಿಕಂದು 40,000 ಖರ್ಚೆ ಮಾಡ್ಕಂದ್ರೆ ಅದು ಆಗಲ್ಲ. ಈಗ ಮಿನಿಮಮ್ ನನ್ ಪ್ರಕಾರ ನಾನು 40,000 ದುಡಿತಾವ, 20,000 ಕಮಿಟ್ಮೆಂಟ್, 20,000 ಖರ್ಚು, ಹಂಗ್ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ನೀವು ಜೀವನ ಮಾಡ್ಬೋದು. ಹಂಗಂತ ಇವಾಗ 10 ರೂಪಾಯಿ ದುಡಿದ್ಬಿಟ್ಟು 20 ರೂಪಾಯಿ ಸಾಲ ಮಾಡೋದಲ್ಲ. ಸಾಲ ಮಾಡಿ ಖರ್ಚೆ ಮಾಡ್ಕೊಂಡ್ಬಿಡ್ತಾರೆ. 30,000 40,000 ಖರ್ಚೆ ಮಾಡ್ಬಿಡ್ತಾರೆ. ಆ ಕಮಿಟ್ಮೆಂಟ್ ಈ ಕಮಿಟ್ಮೆಂಟ್ ಆ ಖರ್ಚೆಲ್ಲ ಸೇರಿಸಿ ತಿಂಗಳಲ್ಲಿ 20,000 ರೂಪಾಯಿ ಎಷ್ಟ್ರ ಸಾಲ ಮಾಡಿರ್ತಾರೆ. ಸಾಲ 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 ಹೋಗಿ ಒಂದ್ ದಿವಸ ಲೆವೆಲ್ ಗಗನಕ್ಕೆ ಹೋಗ್ಬಿಟ್ಟು ಏನಾರ ಒಂದು ಆಗುತ್ತೆ. ಸೊ ಎಲ್ರೂ ಜೀವನದಲ್ಲೂ ಅಷ್ಟೇ, ಇವಾಗ ನಾವು ಅಂತ ಅಲ್ಲ, ಎಲ್ರೂ ಜೀವನದಲ್ಲೂ ಹಂಗೆ ಇರುತ್ತೆ. ಜಸ್ಟ್ ಅದೊಂದು ಸಜೆಷನ್. ನಾವು ಜಾಸ್ತಿ ಅತಿಯಾಸನ ಪಡಕ್ ಹೋಗಲ್ಲ. ಈಗ ನಮ್ ದುಡ್ಡು ಬತ್ತಾಯ್ತಾ, ಆ ಕಮಿಟ್ಮೆಂಟ್ ಮಾಡ್ಕೋ, ಈ ಕಮಿಟ್ಮೆಂಟ್ ಮಾಡ್ತಾರಲ್ಲ, ಎಷ್ಟೈತೆ ಅಷ್ಟೇನೆ. ಇವಾಗ ಕಮಿಟ್ಮೆಂಟ್ ಮಾಡ್ಕೊಳಕಾದ್ರೂ ನಮಗ್ ಆಗ್ಬೇಕಲ್ಲ ಮುಂದಕ್ಕೆ ತೀರ್ಸಕ್ಕೆ. ಅದಕ್ಕೆ ನಾವು ಟೆನ್ಷನ್ ತಗೋತಾ ಇಲ್ಲ, ಫುಲ್ ಕೂಲ್ ಆಗಿದ್ದೀವಿ, ಆರಾಮಾಗಿ. ಇವಾಗ ಹೆಂಗ್ ಜೀವನ ನಡೀತಾ ಇದೆ ಹಂಗೆ ನಡ್ಸ್ಕೊಂಡು ಸಾಕು. ತಿಂಗ್ಳಿಗೆ ಒಂದ್ 20-30 ಸಾವಿರ ಕಮಿಟ್ಮೆಂಟ್ ಐತೆ. ನಾನ್ ದುಡಿಯೋದು ಅದಕ್ಕೆ ಅರ್ಧ ಖರ್ಚಿಗೆ ಎತ್ ಮಾಡ್ತೀನಿ. 30 ಸಾವಿರ ಕಮಿಟ್ಮೆಂಟ್ ಅಷ್ಟೇನೆ. ನಾನ್ ದುಡ್ದಿದ್ದು ಆರಾಮಾಗಿ ಏನಾದ್ರು ಅದು ಇದು ಖರ್ಚಿದ್ದೇ ಇರುತ್ತೆ ಫ್ಯಾಮಿಲಿಲಿ. ಆ ಗ್ರಾಸರೀಸ್ ತರೋದು, ಅದ್ ತರೋದು, ಇದ್ ತರೋದು, ಕರೆಂಟ್ ಬಿಲ್ಲು, ಮನೆ ಬಿಲ್ ಎಲ್ಲ ಕಟ್ಟಬೇಕಲ್ವಾ. ಆಮೇಲೆ ಯಾಕ ನಿಮಗ್ ಸ್ವಂತ ಮನೆ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಊರಲ್ಲಿ ಸ್ವಂತ ಮನೆ ಇದೆ, ಆದ್ರೆ ಬೆಂಗಳೂರಲ್ಲಿ ಸ್ವಂತ ಮನೆ ಇಲ್ಲ, ಇರೋದು ಬಾಡಿಗೆ ಮನೇಲಿ. ಸೊ ಇಷ್ಟೇನೆ ನಮ್ಮ ಜೀವನದಲ್ಲಿ. ಏನಿನ್ನೂ ನೀವು ಕ್ವಶನ್ಸ್ ಇಷ್ಟು ಕೇಳಿದಿರಾ, ನಮ್ದು ಇನ್ನೂ ಎಷ್ಟು ಅರ್ಥ. ನೆಕ್ಸ್ಟ್ ಟೈಮ್ ಏನಾರ ಫುಲ್ ಟೈಮ್ ಇದ್ರೆ ನೀಟಾಗಿ ಒಂದು ಲಾಗ್ ಮಾಡಿ ಇನ್ನೊಂದು ದೊಡ್ಡ ಲಾಗ್ ಮಾಡಿ ಹಾಕ್ತೀವಿ. ಸರಿ. ಇನ್ನು ಏನಾದ್ರೂ ಕ್ವಶನ್ಸ್ ಇದ್ರೆ ನಿಮ್ಗೆ ನಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಕಮೆಂಟ್ ಮಾಡಿರಿ. ನಾನು ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ, ಇಲ್ಲ ಅಂತಂದ್ರೆ ನನ್ನ ಡೆಲಿವರಿ ಲೈಕ್ ಜರ್ನಿ ಬಗ್ಗೆ ಹೇಳಿ ಅಂತ ಕೇಳಿದಿರಲ್ಲ, ಸೊ ಅದ್ರ ಬಗ್ಗೆ ಹೇಳ್ತೀನಿ, ಸರಿನಾ?
ಸೊ ಇಲ್ಲಿವರೆಗೂ ಯಾರೆಲ್ಲ ನೋಡಿ ನಮ್ಮನ್ನ ಖುಷಿ ಪಟ್ಟಿದ್ದೀರಾ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ತುಂಬಾನೇ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀವಿ. ಬಾಯ್.